ಅದನ್ನು ಆ ರೀತಿ ಇವ್ರು ಏನಾದರೂ ಯಾರಾದರೂ ಒಲಿಸ್ಕೊಂಡ್ರೆ ಇವ್ರ ಹತ್ರ ಇರೋ ಬರೋದೆಲ್ಲನೂ ಕೊಡೋ ಅಂಥ ಒಂದು ಸಂದರ್ಭಕ್ಕೂ ಇವರು ಒಳಗಾಗ್ಬಿಡ್ತಾರೆ ಅಂತ ಹೇಳುತ್ತೆ. ಮತ್ತು ತುಂಬ ಇವರು ಮುಖ್ಯವಾಗಿ ಏನಪ್ಪ ಅಂತಂದರೆ ಮೇಯ್ನ್ ಡಾಮಿನೇಟ್ ಮಾಡೋದು ಬಿಡಬೇಕು. ಡಾಮಿನೇಟ್ ಮಾಡೋದು ಬಿಟ್ಟರೆ ಇವರಷ್ಟು ಒಳ್ಳೆಯವರು ಇನ್ಯಾರೂ ಇರಲ್ಲ 4ನೇ ತಾರೀಕವರು. ಇವರು ಡಾಮಿನೇಟ್ ಮಾಡಿ ಏನು ಮಾಡ್ತಾರೆ ಅಂತಂದರೆ ಇವ್ರನ್ನ ಇವರೇ ಹಾಳು ಮಾಡ್ಕೊಳ್ತಾರೆ. ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡಿ ಇಲ್ಲ ಇವ್ರ ಬಗ್ಗೆ ಇವರು ಹೇಳಿಕೊಂಡು, ಯಾಕಂದರೆ 4ನೇ ತಾರೀಕವ್ರಿಗೆ ಅವ್ರ ಮೇಲೆ ಅವ್ರಿಗೆ ತುಂಬ ಗಮನ, ಅವರ ಬ್ಯೂಟಿ ಆಗಿರ್ಬೋದು, ಅವರ ದೇಹದ ಮೇಲೆ ಅವ್ರಿಗೆ ತುಂಬ ಗಮನ, ಕಾನ್ಸಂಟ್ರೇಟು ಅತಿ ಹೆಚ್ಚು ಕೊಡ್ತಾರೆ. ಅಂದರೆ ಇದೇ ಥರ ಇರಬೇಕು, ಹೀಗೆ ಇರಬೇಕು ಅಂತ ಒಂದು ಆರ್ಡ್ರ್ ಹಾಕ್ಕೊಳ್ತಾರೆ. ಸೊ ಆರ್ಡ್ರಲ್ಲೇ ಇರ್ತಾರೆ. ಅದೇನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಬೇರೆಯವ್ರನ್ನ ಸ್ವಲ್ಪ ಕೀಳು ಮಟ್ಟದಲ್ಲಿ ನೋಡಿಬಿಡ್ತಾರೆ. ಅದು ಇವರ ಒಂದು ಇವರು ತೆಗೆದು ಹಾಕಿದ್ರೆ 4ನೇ ತಾರೀಕವರು ಸೂಪರ್ ಅಂತ ಹೇಳ್ಬೋದು. ಸೂಪರ್ ಅಂತಂದರೆ ತುಂಬ ಒಳ್ಳೆಯವರು ಅಂದರೆ ಹೇಗೆ ಬೇಕೋ ಯಾರಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಮತ್ತು ಇವ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಅವ್ರ ಜೊತೆನೇ ಇದ್ದರೆ ಓಕೆ, ಅಂದರೆ ಅವ್ರ ಮಾತೆ ಅವ್ರು ಕೇಳ್ತಾ ಇದ್ರೆ ಓಕೆ, ಇಲ್ಲ ಅಂತಂದರೆ ತುಂಬ ಬೇಗ ಫ್ರೆಂಡ್ಶಿಪ್ನ ಇದು ಮಾಡ್ಕೊಳ್ತಾರೆ. ನನ್ನ ಪ್ರಕಾರ 4ನೇ ತಾರೀಕು ಅವ್ರಿಗೆ ಫ್ರೆಂಡ್ಸ್ ಕಮ್ಮಿ ಅಂತ ಅಂದರೆ ತುಂಬ ಅವರು ಯಾರನ್ನೂ ಹಚ್ಕೊಳ್ಳಲ್ಲ. ಹಚ್ಕೊಂಡ್ರೆ ತುಂಬ ಹಚ್ಕೊಳ್ತಾರೆ, ಬೇಗ ಸ್ಕಿಪ್ ಆಗ್ತಾ ಇರ್ತಾರೆ. ಅಂದರೆ ಅವ್ರ ಲೈಫಲ್ಲಿ ಬಂದು ಹೋಗ್ತಿರ್ತಾರೆ. ಪರ್ಮನೆಂಟಾಗಿ ಫ್ರೆಂಡ್ಸು ಇರೋದಿಲ್ಲ ಅವ್ರಿಗೆ. ಒನ್ ಟೈಮ್ ಬರೋದು, ಒಂದು ಸ್ವಲ್ಪ ದಿನ ಕ್ಯಾರಿ ಮಾಡೋದು, ಮತ್ತೆ ಹೋಗೋದು. ಅವಾಗೇನಾಗತ್ತೆ, ಅವ್ರಿಗೆ ಬೇಕಾಗಿರೋ ಅಂಥ ಟೈಮಲ್ಲಿ ಯಾರೂ ಅವ್ರಿಗೆ ಆಗೋದಿಲ್ಲ. ಈ ಒಂದು ಕ್ವಾಲಿಟಿ 4ನೇ ತಾರೀಕು ಅವರಿಗೆ ಅತಿ ಹೆಚ್ಚಿರುತ್ತೆ. ಅದು ಬಿಟ್ಟರೆ ಅವರ ಮೈಂಡು, ಅವರ ಬ್ರೈನ್ ಇದೆಯಲ್ಲ ಸೂಪರ್ ಫಾಸ್ಟು ಅನ್ನೋದಕ್ಕಿಂತ ತುಂಬ ಚುರುಕುತನ ಜಾಸ್ತಿ. ಮತ್ತು ಯೋಚನೆ ಅಂತಂದರೆ ಯಾವುದು ಏನು ಎಲ್ಲಿ ಮಾಡಬೇಕು ಅನ್ನೋದನ್ನು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡೋದೇ 4ನೇ ತಾರೀಕು ಅವರು. ಸೊ ಈ ಪ್ಲ್ಯಾನಿಂಗ್ ಏನಿರುತ್ತೆ ಅವ್ರದ್ದು ಅದು ಯಾವಾಗಲೂ ಸಕ್ಸಸ್ ಕೊಡುತ್ತೆ. ಈ ಮುಂದಿನ ವರ್ಷ 2026ಕ್ಕೆ 4ನೇ ತಾರೀಕು ಅವ್ರಿಗೆ ತುಂಬ ರಾಜಯೋಗ, ತುಂಬ ಅಂದರೆ ಸಿಕ್ಕಾಪಟ್ಟೆ ರಾಜಯೋಗದಲ್ಲಿರ್ತಾರೆ. ಮತ್ತು ಮುಖ್ಯವಾಗಿ 4ನೇ ತಾರೀಕು ಅವರು ಮುಂದಿನ ವರ್ಷ 2026ಕ್ಕೆ 2 ಅನ್ನೋ ನಂಬರ್ನ ಫಾಲೋ ಮಾಡಬೇಕು. 2 ಅಂತಂದರೆ 24 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ತುಂಬ ಸಕ್ಸಸ್ನ ನೋಡ್ತಾರೆ. ಅದೇ ರೀತಿ 7ನೇ ನಂಬರ್ನ ಫಾಲೋ ಮಾಡಬೇಕು. 7ನೇ ನಂಬರ್ನ ಫಾಲೋ ಮಾಡಿದ್ರು ಅತಿ ಹೆಚ್ಚು 7, 16, 25 ತುಂಬ ಸಕ್ಸಸ್ನ ನೋಡ್ತಾರೆ. ಹಾಗೆ 2, 11, 20, 29, 24 ಈ ನಂಬರ್ಗಳನ್ನೆಲ್ಲ ಫಾಲೋ ಮಾಡಿದ್ರೆ ತುಂಬ ಪಾಸಿಟಿವ್ನ ನೋಡ್ತಾರೆ. ಮತ್ತು ಕಲರು ಅಂತ ಬಂದಾಗ ಹನಿ ಕಲರು ಇವ್ರಿಗೆ ತುಂಬ ಒಗ್ಗತ್ತೆ. ಅಂದರೆ ಗಂಧದ ಕಲರು, ಹನಿ ಕಲರು, ಅದೇ ರೀತಿ ಆ್ಯಶ್ ಕಲರು ಅಂದರೆ ಬೂದಿ ಕಲರ್ ಏನು ಬರುತ್ತೆ ಅದು ಕೂಡ ಇವ್ರಿಗೆ ತುಂಬ ಪಾಸಿಟಿವ್ ಕೊಡುತ್ತೆ.